The Congress government has taken anti-state, anti-people stand. They have released the PFI, STPI workers earlier, almost more than 1,000. Therefore, yesterday in the cabinet meeting, again they have taken a decision to release around 170 people who had attacked police station in the Hubballi. So this is a completely uncalled, unwanted move. By this, they are demoralizing the police. So we are protesting against that. We want to give the memorandum to Chief Minister to not to indulge in this kind of anti-national, anti-social activities. Don't encourage such activities. This is our protest. There is a committee, cabinet subcommittee ಇದೆ. ಯಾವ ಸುಳ್ಳು ಮೊಕದ್ದಮೆಗಳಿದ್ದರೆ ಅಥವಾ ಉದ್ದೇಶಪೂರ್ವಕವಾಗಿ ಮೊಕದ್ದಮೆಗಳು ಹಾಕದೇ ಇದ್ದರೆ ಹೋರಾಟಗಳು ಮಾಡಿ ಹಾಕಿದರೆ ಅಂಥ ಕೇಸ್ಗಳನ್ನು ವಾಪಸ್ ತಗೊಳ್ಳಿಕ್ಕೆ ಒಂದು ಸಬ್ ಕಮಿಟಿ ಮಾಡಿದ್ದೀವಿ. ಅದು ಎಲ್ಲ ಕಾಲದಲ್ಲೂ ಇದೆ. BJP ಅವ್ರ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲೂ ಇತ್ತು, ಈಗಲೂ ಇದೆ. ಸೊ ಅದು ಎಲ್ಲ ಇದು ಮಾಡಿ ಇದು ಸುಳ್ಳು ಕೇಸ್ ಇದೆ ಅಂಥೇಳಿ ವಾಪಸ್ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಮುಂದೆ ಬಂದಿತ್ತು, ಅವರು ಶಿಫಾರಸು ಮಾಡಿದ್ರು, ನಾವು ಒಪ್ಕೊಂಡಿದ್ದೀವಿ. ಮತ್ತು ಇದು ಇಟ್ ಹ್ಯಾಸ್ ಟು ಗೋ ಬಿಫೋರ್ ದಿ ಕೋರ್ಟ್ನವ್ರು ಅನುಮತಿ ಕೊಟ್ಟರು ಮಾತ್ರ ವಾಪಸ್ ತಗೊಳಕ್ಕಾಗೋದು, ಇಲ್ಲ ತಗೊಳಕ್ಕಾಗಲ್ಲ. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಇದು BJP ಅವರು ಕೂಡ ಅನೇಕ ಕೇಸ್ಗಳು ತಗೊಂಡಿದ್ದಾರೆ. ನಾವು ಅವ್ರ ಮೇಲೂ ವಿಡ್ರಾ ಮಾಡಿದ್ವಿ. ಅವ್ರ ಮೇಲೂ ಕೂಡ ವಿಡ್ರಾ ಮಾಡಿದ್ವಿ. ಇದು ರಾಜಕಾರಣ. BJP ಅವರು ಪ್ರತಿ ಹಂತದಲ್ಲೂ ಕೂಡ ಮಾಡ್ತಾ ಇದ್ದಾರೆ. BJP ಕಾಲದಲ್ಲಿ ಎಷ್ಟು ಕೇಸ್ ವಾಪಸ್ ತೊಗೊಂಡಿದ್ದಾರೆ. ಅವರ ಪಾರ್ಟಿ ಕೇಡರ್ಸ್ ಮೇಲೆ, RSS ಅವ್ರ ಮೇಲೆ, ಬೇರೆ ಬೇರೆ ಬಜರಂಗ್ ದಳದವ್ರ ಮೇಲೆ, ಬೇರೆ ಬೇರೆ ಇದ್ರ ಮೇಲೆಲ್ಲ ಅನೇಕ ಆ್ಯಕ್ಟಿವಿಟೀಸ್ನ ಬನ್ನಿ ಸರ್ ಬನ್ನಿ ಮಾಡಿರೋದನ್ನೆಲ್ಲ ಅವ್ರು ವಾಪಸ್ ತೊಗೊಂಡ್ಕೊಂಡಿದ್ದಾರೆ. ನಾವು ಪಟ್ಟಿ ಕೊಡ್ತೀವಿ. ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ.